ಮೊನ್ನೆ ರಿಸಲ್ಟ್ ಫೈನಲ್ ಬತ್ತಾವಾಗ ನಮ್ಮ ತಾತ್ಯಾಗಳು ಕುರಿ ಕರ್ಸಕ್ ನಡೆದಿದ್ದು. ಕುರಿ ಕರ್ಸ ಹೋಗಿದ್ರಿ ಓಕೆ. ನಮ್ಮ ಅಬ್ಚಿ ಮಗ ಠಗರ ಕರ್ಸದಿದ್ದ ನಾ ಠಗರ ಹಿಡ್ಕೊಂಡು ನಿಂತಿನ. ನನ್ನ ದೋಸ್ತ ಅವ ನಿಶಾಂತ್ ದೇಶ್ಮುಖ್ ಅವ ಫೋನ್ ಹಚ್ಚಿದ್ ನಂಗೆ. ನಿಮ್ಗೆ ಮೊದ್ಲು ಅವ್ರ ನೋಡಿದ್ರೇನ್ರಿ? ಇದನ್ನ ಮೊದ್ಲೇ ಅವ್ರ ನೋಡಿರು. ಅವ ಫೋನ್ ಹಚ್ಚಿದ್ ನಂಗೆ, ಭೈ ನಿಂಗೆ ರಿಸಲ್ಟ್ ಬಂದೈತಿ ಮತ್ತೆ 551 ರ್ಯಾಂಕ್ ಸಿಕ್ಕೈತಿ. ಅಲ್ಲೇ ಠಗರ ಬಿಟ್ಟು ಜರ ಅದು ಅವಾಗ ಜರ ಕಣ್ಣೀರ್ ಬಂದು ಅವಾಗ ಅಂದ್ರೆ ರಿಯಾಕ್ಷನ್ ಹೆಂಗಿತ್ರಿ? ಅಂದ್ರೆ ನಮ್ಮ ಹೊಳೆಲ್ಲ ಇದ್ರು ಅವ್ರಿಗೆ ಏನ ಅಂದ್ರೆ ಈಗೂ ಏನ್ ಅನಿಸ್ತಿದ್ವಿ ದೊಡ್ಡ ಆದ್ಮಿ ಆಗಿದ ಖರೆ ಅವ್ನ ಮೇಲೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ಆಯ್ತು ಇನ್ನ ಅವ್ರಿಗೆ ಅಂದ್ರೆ ಏನ್ ಗೊತ್ತಿಲ್ಲ. ಒಟ್ಟು ಸಾಯವಾಗಿದ ಒಟ್ಟು ಸಾಯವಾಗಿ ಸಾಯವಾಗಿ ಎರಡು ಸಿಚುವೇಶನ್ ಇರ್ತಾವ್ರಿ. ಮನುಷ್ಯ ಯಾವಾಗ ಬಿಟ್ಬಿಡ್ತಿದ್ದಿ, ಹಿಂದ್ ಹೋಗಾಕ ಯಾವಾಗ ಹಾದಿ ಇದ್ರೆ ಬಿಟ್ಬಿಡ್ತಿದ್ದಿ. ಹಿಂದ್ ಹೋಗಾಕ ಹಾದಿ ಏನಿಲ್ಲ ಮತ್ತೆ ಬಿಟ್ಟು ಅದಕ್ಕೆ ಬಿಡ್ತಾ ಹಿಂದ್ ಪರಿಸ್ಥಿತಿ ಇಲ್ಲ. ಹಿಂದ್ ಹೋಗುದು ಹಗ್ಗನೇ ಎಲ್ಲ ಕಟ್ ಮಾಡಿ ಇಟ್ಟಿದೇವ್. ಮತ್ತೆ ಪಾದ್ರೆ ಬಿ ಮೂತಿ ಅಂತ ತಗೊಂಡ್ ಹೋಗ್ಬೇಕು. ಮತ್ತೆ ಎಲ್ರಿ ದುಡಿಯಾಕ ಬೇಕು ಅಂದ್ರೆ ಕಲ್ತಿದ್ದೇವೆ ಅಂದ್ರೆ ಏನ್ರಿ ಸಾಲಿ ಎಲ್ರಿ ದುಡಿಯಾಕಬೇಕು. ನನ್ನ ಒಬ್ಬ ದೋಸ್ತ್ ಇದ್ದ ಅಕ್ಷಯ್ ಸೋಳಂಕರ್ ಅಂತ ಒಬ್ಬ, ಅವ್ ನಂಗೆ ಫೈನಾನ್ಷಿಯಲ್ ಪ್ರಿಪ್ರೇಷನ್ದಾಗ ಫೈನಾನ್ಷಿಯಲ್ ಹೆಲ್ಪ್ ಬಿ ಮಾಡಿದ. ತಿಂಗಳಿಗೆ ನಂಗೆ 3-4 ಸಾವಿರ ಅವ್ನ ಹೆಂಡತಿ ಬಿ ಅವ್ರು 2 ಮಂದಿ ಬಿ ಕಳಿಸ್ತೀರಿ ನಂಗೆ ರೊಕ್ಕ. ಸೊ ಅವ್ಗೂ ಬಿ ಫೋನ್ ಹಚ್ಚಿ ಕಳಿಸಿ. ಮನೆ ಕಡೆ ಪರಿಸ್ಥಿತಿ ಸ್ವಲ್ಪ ಫೈನಾನ್ಷಿಯಲ್ ವೀಕ್ ಇತ್ತಾನ ಅವ್ರು 2 ಮಂದಿ ಹೆಲ್ಪ್ ಮಾಡ್ತೀರಿ ನಂಗೆ. ಅನ್ನ ಬಿ ಥೋಡೆ ರೊಕ್ಕ ಕಳಿಸ್ತಿದ್ದ, ಅವರು ಬಿ ಕಳಿಸ್ತಿರು. ಸೊ ಅಂತ ಅದು ನಂಗೆ ಅವ್ಗೂ ಬಿ ಫೋನ್ ಹಚ್ಚಿ ಹೇಳು. ಅವ ಆಫೀಸ್ದಾಗ ಜಾಬ್ನಾಗಿದ್ದ, ಅವ ಅಲ್ಲೇ ಕೀಕಾಕ್ ಚಾಲು ಮಾಡಿದ ಅಲ್ಲೇ.